ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಗೆ ವೆಲ್ಕಮ್ ಟು ಮೈ ಮನಿ ವ್ಲಾಗ್. ನಾವಿವತ್ತು ಮೈಸೂರಿಗೆ ಹೊರಟಿದ್ವಿ. ಟೂಟಿಕೋರಿನ್ ಎಕ್ಸ್ಪ್ರೆಸ್ 6:30ಗೆ ಬಿಡುತ್ತಲ್ಲ, ಆ ಟ್ರೈನಿಗೆ ಹೊರಟಿದ್ವಿ. ಸೊ ದಟ್ ಆ ಟ್ರೈನು 10:30ಗೆ ಲ್ಯಾಂಡ್ ಆಗುತ್ತೆ ಅಂತಿತ್ತು, ಬಟ್ 9 o'clockಗೆ ಲ್ಯಾಂಡ್ ಆಯಿತು. ಖುಷಿ ಆಯಿತು. ಬರೋವಾಗ ಮ್ಯಾಗಿ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದು ನೋಡಿದಾಗ ವೆಲ್ಕಮ್ ಟು ಮೈಸೂರು ಅಂತ ಆಯಿತು. ಸೊ ಖುಷಿ ಆಯಿತು ಇದನ್ನು ನೋಡಿ. ಅಲ್ಲೆಲ್ಲ ಫೋಟೋನ ತಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಾನೊಂದು ಪೋಸ್ಟ್ ಬಾಕ್ಸ್ ನೋಡಿದೆ. ಈಗ ಆ ಪೋಸ್ಟ್ ಬಾಕ್ಸ್ಗಳೆಲ್ಲ ಕಾಣೆ ಆಗೋಗಿದ್ದಾವೆ. ತುಂಬಾ ಅಪರೂಪ ಈ ಪೋಸ್ಟ್ ಬಾಕ್ಸಸ್ ಕಾಣೋದು ಈಗೀಗ. ಹಾಗೆ ಹೋಗ್ತಿರುವಾಗ A to B ಸಿಕ್ತು. ತಿಂಡಿ ತಿನ್ನೋಣ ಅಂದ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಕಾಸ್ಟ್ನ ಕಟ್ ಮಾಡೋದಕ್ಕೋಸ್ಕರ ಮೈಸೂರು ಗ್ರ್ಯಾಂಡಿಗೆ ಹೋದ್ವಿ. ನಂತರ ಊಟ ಮಾಡಿಕೊಂಡು ಬೆಟ್ಟಕ್ಕೆ ಆಟೋದಲ್ಲಿ ಹೊರದ್ವಿ. ಆಟೋದಲ್ಲಿ ಹೋಗುವಾಗ ವ್ಯೂ ಎಲ್ಲ ನೋಡ್ಕೊಂಡು ಚೆನ್ನಾಗಿತ್ತು. ಇದು ನನ್ನ ಫೇವ್ರೆಟ್ ಪಾಯಿಂಟ್ ಆಗಿರುತ್ತೆ. ಹಾಗೆ ನಾವು ರೀಚ್ ಆದಮೇಲೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ನೋಡಿದ್ರೆ ತುಂಬಾ ಶಾಕ್ ಆದಿತ್ತು ನಮಗೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಆದರೂ ಆ ಕ್ಯೂ ಅಲ್ಲೇ ನಿಂತು ತಾಯಿ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಸುತ್ತಮುತ್ತ ಇರೋ ಜನನ ನೋಡಿಕೊಂಡು ತಮಾಷೆ ಮಾಡಿಕೊಂಡು ನಕ್ಕು ಅಂತ ಖುಷಿಯಾಗಿ ಈ ದರ್ಶನನ ಮುಗಿಸ್ಕೊಂಡು ಒಳಗಡೆ ಕೂತ್ಕೊಂಡು ಒಂದೆರಡು ಫೋಟೋಸ್ನ ತೊಗೊಂಡು ಖುಷಿಯಿಂದ ತಾಯಿ ಆಶೀರ್ವಾದನ ಪಡ್ಕೊಂಡು ವಾಪಸ್ ಬರ್ತಾಯಿದ್ವಿ. ಮತ್ತು ಅವ್ರು ನನಗೆ ಕರೆದ್ಬಿಟ್ಟು ಬಳೆ ಮತ್ತು ಹೂವೆಲ್ಲ ಕೊಟ್ಟರು. ನನಗೆ ತುಂಬಾ ಖುಷಿಯಾಯಿತು. ತಗೊಂಡು ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ನಂದಿಗೆ. ಅಲ್ಲಿ ಪುಟ್ಟ ಗಣಪತಿ ಮತ್ತು ನಂದಿ ಇತ್ತು. ಸೊ ನಾನು ಮೈಸೂರಿಗೆ ಬಂದು 8 ವರ್ಷಗಳಾಗಿತ್ತು. ಸೊ ನಾನು ನಂದಿನ ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು. ಆ ನಂದಿನ ನೋಡಿಕೊಂಡು ಖುಷಿಯಾಗಿ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಾರ್ಬಲ್ಸಲ್ಲಿ ಶಿವಲಿಂಗ, ಬುದ್ಧ ಮತ್ತು ದೇವರ ವಿಗ್ರಹಗಳನ್ನು, ಈ ಅಗರಬತ್ತಿ ಸ್ಟ್ಯಾಂಡ್ಗಳನ್ನು ಎಲ್ಲವನ್ನೂ ಕಲ್ಲಲ್ಲಿ ಕೆತ್ತುತ್ತಾ ಇದ್ರು. ಅದನ್ನ ನೋಡಿ ತುಂಬಾ ಖುಷಿ ಆಯಿತು. ನಾನು ಕೂಡ ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ. ಈ ಸಲ ಬೇಡ, ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಶುಖವನಕ್ಕೆ. ಅಲ್ಲಿ ಬೌನ್ಸಾಯಿ ಗಿಡಗಳನ್ನ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಬೌನ್ಸಾಯಿ ಗಿಡಗಳನ್ನ ತುಂಬ ಹತ್ತಿರದಿಂದ ನೋಡಿದ್ದೇ ಇಲ್ಲ. ತುಂಬ ಅನ್ಕೋತಿದ್ದೆ ನಾನು ನೋಡಬೇಕು ಅಂತ. ಆ ಆಸೆ ಇವಾಗ ಈಡೇರಿತು. ತುಂಬಾ ಖುಷಿಯಾಯಿತು. 15, 20, 25 ವರ್ಷಗಳ ಗಿಡಗಳೆಲ್ಲನೂ ತುಂಬ ಚಿಕ್ಕದಾಗಿ ಪಾಟಲ್ಲಿ ಬೆಳೆಸಿದ್ದನ್ನು ನೋಡಿ ಖುಷಿಯಾಯಿತು. ಅಲ್ಲಿಂದ ನೆಕ್ಸ್ಟ್ ನಾವು ಗಿಳಿಗಳನ್ನು ನೋಡಿಕೊಂಡು ಡಿಫ್ರೆಂಟ್ ಕಲರ್ಸ್ ಆಫ್ ಗಿಳಿಗಳಿತ್ತು. ಅಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಿಕೊಂಡು. ಅಲ್ಲಿಂದ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಅಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಸೀದಾ ಹೊರಟದ್ದೇ ಬಸ್ ಸ್ಟ್ಯಾಂಡ್ಗೆ. ಯಾಕಂದರೆ ಸಂಡೇ ಅಲ್ವಾ, ಬೇಗನೆ ಹೊರಟ್ರೆ ಬೇಗ ಮನೆ ತಲುಪಬಹುದು ಅನ್ನೋದು ಉದ್ದೇಶ ಇತ್ತು. ಹಾಗೆ ಅರಮನೆಗೆ ಹೋಗೋಕ್ಕಾಗಲಿಲ್ಲ. ಆನ್ ದ ವೇ ಅದನ್ನು ವೀಡಿಯೋ ಮಾಡಿಕೊಂಡು ಸೀದಾ ಹೊರಟ್ವಿ ಬಸ್ ಸ್ಟಾಪ್ಗೆ. ಅಂತೂ ಇಂತೂ ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಬಸ್ ಸಿಕ್ತು. ಅದು ಕೂಡ ಎಕ್ಸ್ಪ್ರೆಸ್ ಹೈವೇ ಬಸ್ಸು. ತುಂಬಾ ಖುಷಿಯಾಯಿತು. ಬರೋವಾಗ ಟ್ರಾವೆಲಿಂಗ್ ತುಂಬಾ ಚಿಲ್ಲಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.